ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಬಂದ್ ಮಾಡಿ ನೌಕರರು ಮತ್ತು PDO ಕಾರ್ಯದರ್ಶಿಗಳು ಅನಿರ್ದಿಷ್ಟಾವಧ ಹೋರಾಟಕ್ಕೆ ಕರೆ ನೀಡಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬಂದಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಮಿತಿಯ ಕಾರ್ಯ ಅಧಿಕಾರಿಗಳಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಣ ಬನ್ನಿ. ಉದ್ದೇಶ ಏನು ಪ್ರತಿಭಟನೆ? ಸರ್, ಗ್ರಾಮ ಪಂಚಾಯಿತಿಯ ಮಹಾಸದಸ್ಯರ ಒಕ್ಕೂಟದ ಪರವಾಗಿ ಧಾರವಾಡ ಜಿಲ್ಲೆಯಿಂದ ಸುಮಾರು ಸಂಖ್ಯೆಯಲ್ಲಿ ಸಹಿತ ನಾವು ಆಗಮಿಸಿದ್ದೀವಿ. ಸುಮಾರು 5,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಧಾರವಾಡ ಜಿಲ್ಲೆಯಿಂದ ಇಲ್ಲಿ ನಾವು ಪ್ರತಿನಿಧಿಸಿದ್ದೀವಿ. ನಮ್ಮ ಒಟ್ಟು ಹೋರಾಟ ನಮ್ಮ ನೌಕರರಿಗೆ ಸೇವಾ ಭದ್ರತೆ ಇಲ್ಲ, ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಕೇರಳ ಮಾದರಿಯ ಗ್ರಾಮ ಪಂಚಾಯಿತಿ ಕೇರಳ ಮಾದರಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಈ ಹಿಂದೆ 2-3 ಸಲ ಹೋರಾಟ ಮಾಡಿದಾಗೂ ಸಹಿತ ಸರ್ಕಾರ ನಮಗೆ ಮೂಗಿಗೆ ತುಪ್ಪ ವರ್ಷುವಂಥ ಕೆಲಸವನ್ನು ಮಾಡಿದೆ. ಆ ಕಾರಣಕ್ಕಾಗಿ ಕೊನೆಯ ಹೋರಾಟ ಇದು. ಇವತ್ತಿನ ಈ ಸದಸ್ಯರ ಕೊನೆಯ ಹೋರಾಟ. ಇವ್ರ ಅವಧಿ ಈಗಾಗಲೇ ಇನ್ನೊಂದು 6 ತಿಂಗಳಿಗೆ ಮುಗಿಲಿಕ್ಕೆ ಬಂತು. ಕೊನೆಯ ಹೋರಾಟ ಮಾಡು ಇಲ್ಲವೇ ಮಾಡಿ. ನಾವೇನಾದರೂ ಮಾಡಿದ್ರಿ ಇವತ್ತು ಈ ಹೋರಾಟನ ಯಶಸ್ವಿ ಆಗಬೇಕು, ಮುಂದಿನಗೆ ನಾವೆಲ್ಲ ಮಾದರಿ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಮುಂದಿನ ಹೋರಾಟ ಹೆಂಗಿರುತ್ತೆ ಅಂತ ನೀವು ಇಲ್ಲೇ ಕಂಟಿನ್ಯೂ ಮಾಡ್ತೀರಾ? ಹೌದು, ಸರ್ಕಾರ ಬಂದು ನಮ್ಮ ಬೇಡಿಕೆಗಳನ್ನು ಆಲಿಸಿ, ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ನಮ್ಮ ಬೇಡಿಕೆಗಳನ್ನು ಆಲಿಸಿ ಈಡೇರಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಇವತ್ತೇ ಇಲ್ಲಿ ಕಡತಗಳಿಗೆ ಸಹಿ ಮಾಡದೆ ಹೋದರೆ ನಾವು ಇಲ್ಲಿಂದ ಯಾರು ಎದ್ದು ಹೋಗಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಯಾವೆಲ್ಲ ಬೇಡಿಕೆಗಳಿದೆ ಸರ್ ಸರ್ಕಾರಕ್ಕೆ? ನೀವು ಸರ್ಕಾರಕ್ಕೆ ಈಗ ಗ್ರಾಮ ಪಂಚಾಯಿತಿ ಅಂತಾದರೆ ಗ್ರಾಮ ಸರ್ಕಾರ, ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸ್ಪಂದಿಸ್ತಕ್ಕಂಥವ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅಲ್ಲಿರ್ತಕ್ಕಂಥ PDOಗಳು, ಸಿಬ್ಬಂದಿ ವರ್ಗ, ನಮ್ಮ ನೌಕರರು. ಪ್ರತಿಯೊಂದಕ್ಕೂ ನಾವು ಗ್ರಾಮ ಸರ್ಕಾರವಾಗಿ ಅಲ್ಲಿ ಕೆಲಸ ಮಾಡಬೇಕಾಗೈತಿ. ಆದರೆ ಸರ್ಕಾರ ಏನು ಮಾಡೋಕತ್ತೈತಿ ಅಂದರೆ ತನ್ನ ಆದೇಶದ ಪ್ರಕಾರ ನಮ್ಮನ್ನು ನಡೆಸ್ಕೊಳ್ಳೋಕೆ ಒಂದು ಶಕ್ತಿ ಕೇಂದ್ರವಾಗಿ ಉಪಯೋಗಿಸೋಕಾಗ್ತೈತಿ. ನಾವು ನಾವು ಏನು ಕೆಲಸ ಮಾಡಬೇಕು, ಜನರಿಗೆ ಲೈಟನ್ನು ಹಾಕಬೇಕಂದ್ರೂ ಸಹಿತ 15 ಫೈನಾನ್ಸಿನ ಬಿಲ್ಲನ್ನು ಮಾಡಬೇಕಂದ್ರೂ ಸಹಿತ ಸರ್ ನಾವು ಸರ್ಕಾರವನ್ನು CEOಗಳನ್ನ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗ ವೇತನ ಆಗಿರ್ಬೋದು ಮತ್ತು ನೀರುಗಂಟಿ ಮತ್ತು ಕಾರ್ಯದರ್ಶಿಗಳ ವೇತನ ಕೂಡ ವಿಳಂಬ ಆಗ್ತಾ ಇದೆ. 1 ವರ್ಷ 6 ತಿಂಗಳಾದರೂ ಕೆಲವರಿಗೆ ಸಂಬಳನೇ ಸಿಕ್ಕಿರಲ್ಲ. ಇದ್ರ ಬಗ್ಗೆ ಸಮಸ್ಯೆ ಏನಿದೆ ಅಂತ ಸರ್? ಅದೇ ಸರ್, ನಮಗೆ ಈಗ 5,000ದಿಂದ 7,000 ಜನಸಂಖ್ಯೆ ಇರತಕ್ಕಂಥ 3-4 ಊರುಗಳಿಗೆ ಒಂದು ಗ್ರಾಮ ಪಂಚಾಯಿತಿ ಸ್ಥಳೀಯ ಸರ್ಕಾರ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇತ್ತು. ಆ ಪ್ರಕಾರ ಪ್ರತಿ ಕಡೆಗೂ ಅದನ್ನು ಮಾಡಿದ್ದಾರೆ. ಅವತ್ತೇ ನಮಗೆ 15 ಫೈನಾನ್ಸ್ನಾಗ 10,000 ಏನು ಕೊಡ್ತಿದ್ರು 20 ವರ್ಷದ ಹಿಂದೆ, ಇವತ್ತೇ ಆ 10 ಲಕ್ಷ ರೂಪಾಯಿನ ಇವತ್ತು ಕೊಡ್ತಾ ಇದ್ದಾರೆ. ಆ 10 ಲಕ್ಷದಾಗ ನಾವು ಸ್ವಚ್ಛತೆಗಾರರಿಗೆ, ವಾಟರ್ ಮನ್ಗೆ, ನಮ್ಮ ಬಿಲ್ ಕಲೆಕ್ಟರ್ಗೆ, ಇವರಿಗೆಲ್ಲ ಬಿಲ್ಲನ್ನು ನಾವು ಪಗಾರನ್ನು ಮಾಡೋದು ಹೆಂಗೆ? ನಮಗೆ ಟ್ಯಾಕ್ಸ್ ಕಲೆಕ್ಷನ್ ಆಗೋದು ಎಲ್ಲಿಂದ? ಎಲ್ಲವನ್ನೂ ಸರ್ಕಾರ ತನ್ನ ಅಂಡ್ರಾಗ ಒಂದು 10 ಲಕ್ಷ ರೂಪಾಯಿ ಕೊಡ್ತು ಅಂತಂದ್ರೆ ಅದ್ರಾಗ 6 ಲಕ್ಷ ರೂಪಾಯಿ KB ಬಿಲ್ಲಿಗೆ ಮುರ್ಕೊಂಡ್ಬಿಡ್ತಾರೆ. ನಮ್ಮನ್ನೇನು ಕೇಳೋದಿಲ್ಲ. 15 ಫೈನಾನ್ಸ್ನಾಗ ಎಲ್ಲವನ್ನೂ ಸಹಿತ ಇವ್ರು ಬೆಂಗಳೂರಾಗ ಕುತ್ಕೊಂಡು ಆಡಳಿತ ಮಾಡಕತ್ತಾರ. ಅಲ್ಲಿ ಗ್ರಾಮದಾಗ ಸ್ಪಂದಿಸ್ಬೇಕಾದವ್ರು ನಾವು. ನಮಗೆ ಸ್ವತಂತ್ರ ಅನ್ನೋದೇ ಇಲ್ದಂಗೆ ಆಗೈತಿ. ಆ ಕಾರಣಕ್ಕಾಗಿ ಹೋರಾಟ ನಮ್ದು ಇವತ್ತು. ಹಿರಿಯ ಅಧಿಕಾರಿಗಳ ಕಿರುಕುಳ ಅಂತ ಆರೋಪ ಮಾಡ್ತಾಯಿದ್ರಿ. ಯಾವ ರೀತಿ ಇದೆ ಅಧಿಕಾರಿಗಳ ಕಿರುಕುಳ ಅಂದರೆ ಪ್ರತಿಯೊಂದು ಏನೋ ಒಂದು EOಗಳ ಮುಖಾನ CEOಗಳ ಮುಖಾನ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಕಾರ್ಯನ ಅದು ಏನೋ ಖರೀದಿ ಮಾಡೋ ಇಲ್ಲದು ಆ ಕೂಸಿನ ಮನೆ ಅಂತ ಇಲ್ಲ ಬರೋದು ಒತ್ತಡಗಳು ಹಾಕಿ ಇರೋ ಹಣಕಾಸು ವ್ಯವಸ್ಥೆಯಲ್ಲಿ ಕಸ ನಿರ್ವಹಣೆ ಆಯಿತು. ಸಿಬ್ಬಂದಿಗಳು ಆದೇಶಗಳು ಸಿಕ್ಕಾಪಟ್ಟೆ ಓಡಿಸ್ತಾರೆ, ಆದರೆ ಹಣಕಾಸು ವ್ಯವಸ್ಥೆ ಇರಲ್ಲ. ಹಾಗಾಗಿ ಸರ್ಕಾರ ನಾವು ದೊಡ್ಡ ಬೇಡಿಕೆಗಳನ್ನ ಇಟ್ಟಿದ್ದೀವಿ, ಅಲ್ಲಿ ವ್ಯವಸ್ಥೆನೇ ಇಲ್ಲ. ಹಾಗಾಗಿ ನಾವೆಲ್ಲ ಒಂದು ಶಿಸ್ತು ಪಾಲನೆ ಆಗ್ಬೇಕಂದ್ರೆ ನಾವು ಕೇರಳ ಮಾದರಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಇಲಾಖೆಗಳನ್ನು, ಶಾಲೆ ಇರ್ಬೋದು, PH ಇರ್ಬೋದು, ಅಂಗನವಾಡಿ ಕೇಂದ್ರಗಳು ಎಲ್ಲ ನಿರ್ವಹಣೆ ಕೊಟ್ಟಿದ್ದಾರೆ. ಆದರೆ ಪೇಮೆಂಟ್ ಕೊಡೋ ಹಕ್ಕು ಅಧ್ಯಕ್ಷರಿಗೆ ಇಲ್ಲ. ಆಗ ಕೇರಳದ ಆ ವ್ಯವಸ್ಥೆ ಇದೆ, ಹಾಗೂ ಕರ್ನಾಟಕದ ಆ ವ್ಯವಸ್ಥೆ ಇದೆ. ಎಲ್ಲ ಗ್ರಾಮಗಳು ಸಾಕಷ್ಟು ಅಭಿವೃದ್ಧಿ ಪಥದಲ್ಲೇ ಸಾಕ್ತಾವೆ ಅಂತೇಳಿ ನಮ್ಮ ಒಂದು ಇಚ್ಛೆ. ಹಾಗಾಗಿ ನಮ್ಮ ಮುಖ್ಯ ಅಜೆಂಡಾ ನಾವು ಅದನ್ನಿಟ್ಕೊಂಡು ನಾವು ಹೋರಾಟ ಮಾಡ್ತಿದ್ವಿ. 3 ಬಾರಿ ಮನವಿ ಕೊಟ್ಟಿದ್ವಿ, 3 ಬಾರಿ ಅಡಿಪಾಯಿ ಮಿನಿಸ್ಟರ್ ಖರ್ಗೆ ಅವ್ರ ಜೊತೆ ಮಾತುಕತೆಯಲ್ಲಿ ಭಾಗಿಗಳಾಗಿದ್ದೀವಿ. ಯಾವುದೂ ಒಂದು ಭರವಸೆನೇ ಈಡೇರಿಸಿಲ್ಲ. ನಮ್ಮ ಗೌರವ ಈಗ ನೋಡಿ, ಈಗ ಅಧ್ಯಕ್ಷರಿಗೆ 6,000 ಮಾಡಿದ್ದಾರೆ, ಹಿಂದಿನ ಸರ್ಕಾರ ಮಾಡ್ತು. ಈಗ 2,000 ಸದಸ್ಯರಿಗಿದೆ ಗೌರವಧನ, ಏನಕ್ಕೂ ಆಗಲ್ಲ ಅದು. ನಾವು ಬಸ್ ಇಟ್ಟಿದ್ದು ಜಿಲ್ಲೆಯಿಂದ ಜಿಲ್ಲೆಗೆ, ತಾಲೂಕಲ್ಲಿ ಓಡಾಡಬೇಕಂತ ಸದಸ್ಯರು ಎಲ್ಲ ಕಾರ್ಯಕ್ರಮಕ್ಕೆ ಅಲ್ಲಿ ತಾಲೂಕಿಗೆ ಬರೀ 2 ದಿನಕ್ಕೊಮ್ಮೆ ಅಧ್ಯಕ್ಷರೆಲ್ಲ ಕರೀತಾರೆ, ಜಿಲ್ಲೆಗೆ ಪಂಚಾಯತಿಗೆ ಬರ್ರಿ ಅಂತಾರೆ. ಆ 2,000 ಹಾಕ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಬನ್ನಿ ಅಂತ ಅಧ್ಯಕ್ಷರೇ ವಾರದಲ್ಲಿ ಒಂದು ಕಾರ್ಯಕ್ರಮ ಕರೀತಾರೆ. ಹಾಗಾಗಿ ನಮ್ಮ ಕೇರಳ ಮಾದರಿಯಲ್ಲಿ ಏನಿದೆ, ಒಂದು 15,000 ಅಧ್ಯಕ್ಷರಿಗೆ, ಒಂದು 12,000 ಉಪಾಧ್ಯಕ್ಷರಿಗೆ, ಒಂದು 10,000 ಸರ್ವ ಸದಸ್ಯರಿಗೆ ಗೌರವಧನ ಆಗಬೇಕಂತ ನಮ್ಮ ಬೇಡಿಕೆಗಳು. ಇನ್ನೊಂದು
ಅಧಿಕಾರಿಗಳ ಕೊರತೆ, 3-4 ಪಂಚಾಯತಿಗಳಿಗೆ ಒಬ್ಬನೇ ಪಿ ಡಿ ಒ ಒಬ್ಬರೇ ಇರ್ತಾರೆ. ಹೌದು ಅದು ವ್ಯವಸ್ಥೆ ಇದೆ. 3-4 ಪಂಚಾಯತಿಗಳನ್ನ ಹಾಕಿದ್ದಾರೆ ಪಿ ಡಿ ಒಗಳಿಗೆ. ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಅವರು ಮತ್ತೆ ಮೇಲೆ ಸಭೆ ಅಲ್ಲಿ ತಾಲೂಕು ಪಂಚಾಯತಿಲಿ ಬರೀ ಅವ್ರು ಹೇಳೋದು ಈ ಪಂಚಾಯತಿಲಿ ಆ ಪಂಚಾಯತಿ, ಹೀಗಾಗಿ ವಾರದಲ್ಲಿ 1 ಬೇರೆ 2 ಬೇರೆ ಪಂಚಾಯತಿಗೆ ಬರೋದು. ಅವ್ರು ಬಂದಾಗ ತಮ್ಮ ಕೊಟ್ಟರೆ ಇಲ್ಲಿ ಕಾರ್ಯಗಳೇ ಮುಂದುವರಿಕೆ ಕೆಲಸ ಆಗ್ತದೆ. ಹೀಗಾಗಿ ಆ ಅಭಿವೃದ್ಧಿ ಅಧಿಕಾರಿನ ಅವರು ನೇಮಕ ಮಾಡಿ ಪ್ರತಿಯೊಂದು ಪಂಚಾಯತಿಗೆ ನೇಮಕ ಮಾಡೋದು ಅದು ಒಂದು ನಮ್ಮದು ಬೇಡಿಕೆ. ಇನ್ನೊಂದು ಮುಖ್ಯ ಅಂದರೆ ಪಂಚಾಯತಿಯ ಕಾರ್ಯದ ಜೊತೆ ಹೆಚ್ಚುವರಿ ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕೆ ಅದು ಕೂಡ ಪಂಚಾಯತಿ ಮೇಲೆ ಏರಿಕೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳಿದ್ದಾರೆ. ಅಭಿಯಾನಗಳು ಮತ್ತು ಈ ಥರ ಯೋಜನೆಗಳನ್ನ ಪಂಚಾಯತಿ ಮಟ್ಟದಲ್ಲೇ ಜಾರಿಗೆ ತರಬೇಕು ಅಂತ ಒತ್ತಡ ಆಗ್ತಾ ಇದೆ ಸರ್ಕಾರ. ಹೌದು, ಸಾಕಷ್ಟು ಆದೇಶಗಳು ಮಾಡ್ತಾಯಿದೆ. ಅದಕ್ಕೆ ಹಣಕಾಸು ವ್ಯವಸ್ಥೆ ಇಲ್ಲ. ಅಲ್ಲಿ ಆದೇಶಗಳನ್ನ ಮಾಡಿ ಇಲ್ಲಿ ಕೊಡ್ತದೆ. ಬೆಂಗಳೂರಲ್ಲಿ ಕೂತ್ಕೊಂಡು ನೀವು ಕುಸಿನ ಮನೆ ಮಾಡಿ ಅದನ್ನು ನಿರ್ವಹಣೆ ಮಾಡಿ ಅಂತಾರೆ. ಆಮೇಲೆ ಕಸ ನಿರ್ವಹಣೆಯವರು ಪ್ರತಿಯೊಂದು ಸಾಕಷ್ಟು ಆದೇಶಗಳು ಮಾಡ್ತದೆ ಸರ್ಕಾರ. ಅದಕ್ಕೆ ಇರುವಂಥ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಹಣಕಾಸಿನ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆ ಇದ್ದರೆ ನಾವು ನಿರ್ವಹಣೆ ಮಾಡೋದು. ಅದಕ್ಕೆ ಕಾರ್ಯಕ್ರಮ ಸಾಕಷ್ಟು ನಿರ್ವಹಣೆ ಮಾಡಿ ಮತ್ತು ಪಿ ಡಿ ಒಗಳಿಗೆ ಸಿ ಒಗಳ ಮುಖಾಂತರ ಒತ್ತಡ ಹಾಕ್ತಿದ್ದಾರೆ. ಅಲ್ಲಿ ಹಣಕಾಸಿನ ವ್ಯವಸ್ಥೆ ಇಲ್ಲ ಗ್ರಾಮ ಪಂಚಾಯತಿಗಳಿಗೆ. ಹಾಗಾಗಿ ಅದನ್ನು ಆ ಹಣಕಾಸಿನ ವ್ಯವಸ್ಥೆ ಕೊಟ್ಟು ನಾವು ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಇದ್ದೇವೆ. ಈಗ ಪ್ರತಿಯೊಂದು ಮೂಲೆಗೆ ಪ್ರತಿಯೊಂದು ವಾರ್ಡ್ನಲ್ಲಿ ಸಿಗೋರು ಒಂದು ಲೈಟ್ ಅದು ಗಟ್ಟರ ಸ್ವಚ್ಛತೆ ಮಾಡೋದು, ಒಂದು ನೀರಿನ ವ್ಯವಸ್ಥೆಗೆ ಹಾಕಿ ಪ್ರತಿಯೊಂದು ಆ ವಾರ್ಡ್ನಲ್ಲಿ ಸಿಗೋ ಸದಸ್ಯ. ಹಾಗಾಗಿ ಅವ್ನು ಬಯಸ್ಕೊಂಡು ಸಾಕಾಗಿದೆ. ಇಲ್ಲೋರ್ಗೆ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನೋ ಜನರಿಂದ ಆಯ್ಕೆಯಾಗಿ ಸಾಕಷ್ಟು ಕೆಲಸಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಏನೋ ಒಂದು ಕನಸಿಟ್ಟು ನಾವು ಜನರಿಗೆ ಸುಳ್ಳು ಭರವಸೆ ಓಟ್ ಹಾಕ್ಸ್ಕೊಂಡು ಆಯ್ಕೆ ಆಗಿದ್ದೀವಿ. ಆ ಭರವಸೆ ಈಡೇರಿಸಬೇಕಾದ್ರೆ ಈ ಸರ್ಕಾರ ಬಂದ ಅನುದಾನದ ಕೊರತೆ ಸಿಕ್ಕಾಪಟ್ಟಿದ್ದಾರೆ. ಹಾಗಾಗಿ ನಮಗೆ ಸಾಕಷ್ಟು ಅನುದಾನ ಕೊಟ್ಟು ನಾವು ಇನ್ನೂ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳ್ಬೋದು ರೀ. ಇನ್ನೊಂದು, ಇತ್ತೀಚೆಗೆ ಕಲುಷಿತ ನೀರು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇದರ ಜವಾಬ್ದಾರಿಯನ್ನು ಪಿ ಡಿ ಒಗಳಿಗೆ ವಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಪಿ ಡಿ ಒಗಳ ಜವಾಬ್ದಾರಿ ಏನಾಗಿದೆ ಸರ್? ಇದ್ರಾಗ ನೀರು ಕಲುಷಿತ ಆಗಲಿಕ್ಕೆ ಇವತ್ತಿನ ನಮ್ಮ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಪೆಸ್ಟಿಸೈಡ್ಸ್ಗಳನ್ನು ನಾವು ಉಪಯೋಗಿಸೋದ್ರಿಂದ, ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ, ಎಣ್ಣೆಗಳನ್ನು ಉಪಯೋಗಿಸೋದ್ರಿಂದ ಅಂತರ್ಜಲ ಮಟ್ಟ ಇವತ್ತು ಅದು ಹದಗೆಡಕತ್ತೈತಿ. ಅದಕ್ಕೆ ಪಿ ಡಿ ಒರ ಹೊಣೆಗಾರ ಆಗಲಿ, ಅಲ್ಲಿನ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳ ಹೊಣೆಗಾರ ಆಗಲಿ, ಅಲ್ಲಿಯ ಗ್ರಾಮ ಪಂಚಾಯತಿಯ ಸದಸ್ಯರ ಹೊಣೆಗಾರ ಆಗಲಿ ಅಲ್ಲ. ಇದನ್ನು ಸರ್ಕಾರ ಇಂಥವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅಲ್ಲಿ ಕೂತ್ಕೊಂಡು ಅವ್ರನ್ನ ಹೆದರಿಸೋದಕ್ಕೆ ನೀವು ಹೊಣೆಗಾರು ಅನ್ನೋದು ಇದು ತಪ್ಪು ಅಂತ ನನ್ನ ಭಾವನೆ. ಕಾರಣ ಏನು ಅಂತ ಅದೇ ಸರ್, ಭೂಮಿಯ ಅಂತರ್ಜಲ ಮಟ್ಟದ ಕುಸಿದು ಹೋಗೈತಿ. ಮತ್ತು ವೀರ್ಯ ಪ್ರಮಾಣವನ್ನು ನಾವು ಜಾಸ್ತಿ ಬಳಸೋದ್ರಿಂದ, ನಾವು ಇದನ್ನು ಎಣ್ಣೆಗಳನ್ನು ಜಾಸ್ತಿ ಹೊಡೆಯೋದು, ವಿಷ ಪದಾರ್ಥಗಳನ್ನು ಭೂಮಿಗೆ ಸಿಂಪಡಿಸೋದ್ರಿಂದ ಇದರಿಂದ ಭೂಮಿ ಅದನ್ನು ಇಂಗಿಕೊಂಡು ನೀರು ಕುಲುಷಿತ ಆಗಿದೆ. ಇದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ಹೀಗಾಗಿ ನೀರು ಕುಲುಷಿತ ಆಗಿದೆ. ಹಾಗಾಗಿ ನೀರನ್ನು ಮಿತವಾಗಿ ಬಳಸಬೇಕು ಅಂತೇಳಿ ನಾನು ಜನರಲ್ಲಿ ಸಹಿತ ವಿನಂತಿ ಮಾಡ್ಕೊತಾ ಇದ್ದೀನಿ. ಜಲಜೀವನ್ ಮಿಷನ್ ಅನುಷ್ಠಾನಗೊಳ್ತಾ ಇದೆ, ಅದರಿಂದ ಏನಾದರೂ ಪ್ರಯೋಜನಗಳಾಗಿದೆಯಾ? ಏನೇನಿಲ್ಲ ಬಿಡಿ, ಅದು ಒಂದು ತಟಕೂ ಆಗಿಲ್ಲ. ಜಲಜೀವನ್ ಮಿಷನ್ನು ಸಹಿತ ಸ್ವಲ್ಪವೂ ಸಹಿತ ಉಪಯೋಗ ಆಗಿಲ್ಲ. ಅದು ವ್ಯವಸ್ಥೆ ನೋಡಿ, ರಸ್ತೆಗಳೆಲ್ಲ ಕಡಿದು ಕಟ್ಟೆ ಹಾಕಿಬಿಟ್ಟಿದ್ದಾರೆ. ಇರೋ ವಾರ್ಡ್ಗಳಲ್ಲಿ ಇರೋ ರಸ್ತೆಗಳನ್ನ ಅದು ಜಲಜೀವನ ಮಿಷನ್ ಮಾಡ್ತೀವಿ ಅಂದ್ಬಿಟ್ಟು ಯಾವ ಗ್ರಾಮದಲ್ಲೂ ಕೂಡ ಸಂಪೂರ್ಣ ಆಗಿಲ್ಲ. ಅದ್ರ ವ್ಯವಸ್ಥೆ ಅಪೂರ್ಣ ಆಗಿ ಅದು ಯಾವುದೋ ಜನರಿಗೆ ಅದನ್ನು ತೊಂದರೆ ಆಗಿದೆ ಹೊರತು ಅನುಕೂಲತೆಗಳು ಇಲ್ಲ. ಹೀಗಾಗಿ ಈ ಸರ್ಕಾರಕ್ಕೆ ವಿಕೇಂದ್ರೀಕರಣ ವ್ಯವಸ್ಥೆನೇ ಬೇಡಾಗಿದೆ. ಪಂಚಾಯತ್ ರಾಜ್ ಈಗ ನೋಡಿ, ಕಳೆದ 5 ಬಾರಿಯಿಂದ ತಾಲೂಕು ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡ್ತಾ ಇಲ್ಲ. ಇದು ವ್ಯವಸ್ಥೆಯಿಂದ ಇದಕ್ಕೆ ವಿಕೇಂದ್ರೀಕರಣ ವ್ಯವಸ್ಥೆ ಬೇಕಾಗಿದೆ. ನಮ್ಮ ಅಧ್ಯಕ್ಷರ ಚೆಕ್ಗಳು ಚೆಕ್ಕಿನ ಪವರ್ ಕೂಡ ಕಸಿಯುವಂಥ ವ್ಯವಸ್ಥೆ ನಡೆದಿದೆ ಈಗ. ಹಾಗಾಗಿ ನಾವು ಕೇಟು ಅದು ಇಲ್ಲ. ಹೀಗಾಗಿ ನಮ್ಮ ಅಧ್ಯಕ್ಷರು ಅಲ್ಲಿ ಕೂತ್ಕೊಂಡು ನಾಮಕೆ ವ್ಯವಸ್ಥೆ, ಹಾಗಾಗಿ ವ್ಯವಸ್ಥೆ ಇದೆ. ಅಭಿವೃದ್ಧಿ ಪ್ರಥಮ ಪ್ರಜೆ ಅನಿಸ್ತದೆ. ಗ್ರಾಮದಲ್ಲಿ ಪ್ರಥಮ ಪ್ರಜೆ ಅಧ್ಯಕ್ಷ ಅಂತ ಹುದ್ದೆ ಇದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಪವರ್ ಇಲ್ಲ. ಹಾಗಾಗಿ ಎಲ್ಲ ಇಲಾಖೆಗಳಿಗೆ ಎಲ್ಲ ಕೊಡುವ ಮುಖ ಒಂದು ಅಧ್ಯಕ್ಷ ಇನ್ನೂ ಹೆಚ್ಚಿನ ಪವರ್ ಕೊಟ್ಟರೆ ಗ್ರಾಮಗಳ ಅಭಿವೃದ್ಧಿ ಒಂದು ಗಾಂಧೀಜಿಯವ್ರ ಕೆಲಸಿತ್ತಿಲ್ಲ, ಅದು ಈಡೇರ್ತದೆ ಅಂತ ನಮ್ಮ ಭಾವನೆಗಳಿದ್ದಾರೆ. ಮುಂದಿನ ಹೋರಾಟ ನಿಮ್ಮದು, ಸರ್ಕಾರ ಇವತ್ತು ಪ್ರತಿಕ್ರಿಯೆ ನೀಡದೇ ಇದ್ದರೆ ಮುಂದೆ ಹೋರಾಟ? ಹೌದು, ಅನಿರ್ದಿಷ್ಟ ಹೋರಾಟ. ನಾವು ಇಲ್ಲಿಂದ ಕದಲೋ ಮಾತೇ ಇಲ್ಲ. ಹಾಗಾಗಿ ಈ ನಮ್ಮ ಸಂಖ್ಯೆ ಇರೋದು 1 ಲಕ್ಷ. ನಮ್ಮ ಪಂಚಾಯತ್ ಸದಸ್ಯರು ಸುಮಾರು ಇಲ್ಲಿ ಒಂದು 60,000 ಜನಸಂಖ್ಯೆ ಇದೆ ರೀ. 2 ಗ್ರೌಂಡ್ ಇದೆ ಅಲ್ಲಿ ಕೂಡ 2 ಗ್ರೌಂಡ್ ಸುಮಾರು 60,000 ಜನಸಂಖ್ಯೆ ಇದೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದಿದೆ. ನಾನು ಧಾರವಾಡ ಜಿಲ್ಲಾ ಅಧ್ಯಕ್ಷರೇ. ಮಲ್ಲಿಕಾರ್ಜುನ್ ವೀರಭದ್ರಪ್ಪ ಕಳಿಮೆ ಧಾರವಾಡ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಮಾವು ಕೂಡ ಅಧ್ಯಕ್ಷರೇ.